ವೆಲ್ಕಮ್ ಬ್ಯಾಕ್ ಟು ಎಜುಯನ್ಸ್ ಫಾರ್ ಕನ್ನಡ. ಇವತ್ತಿನ ಒಂದು ಅಪ್ಡೇಟ್ನಲ್ಲಿ ನೀವು ತುಂಬ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಾ ಇದ್ರಿ. ಆದ್ದರಿಂದ ಇವತ್ತೊಂದು ಹೊಸ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀನಿ. ಈ ಸ್ಕಾಲರ್ಶಿಪ್ ಯಾವುದು, ಎಷ್ಟು ಅಮೌಂಟ್ ಬರುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇನ್ನು ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ ಈ ಸ್ಕಾಲರ್ಶಿಪ್ ನೇಮ್ ಬಂದು ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 24-25 ಇದೆ. ಇದು ಯಾರಿಗೆ ಬರುತ್ತೆ ಅಂದರೆ 11th 12th ಮತ್ತು ಗ್ರಾಜ್ಯುಯೇಷನ್ನು, ಅಂಡರ್ ಗ್ರಾಜ್ಯುಯೇಷನ್ನು, ಡಿಪ್ಲೊಮಾ ಮತ್ತು ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗೆ ಬರುತ್ತೆ. ಇನ್ನು ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡೋದಾದರೆ 10,000 to 12,000 ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅದಕ್ಕೆ ಎಲಿಜಿಬಿಲಿಟಿ ನೋಡೋದಾದರೆ ಅಂದರೆ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಾದರೆ ಇದನ್ನು ನೀವು ಅಪ್ಲೈನ ಮಾಡಬೇಕು. ಅಂದರೆ ನೀವೇನೆಲ್ಲ ಎಲಿಜಿಬಲ್ ಇರಬೇಕು ಅಂದರೆ ನೀವು ಬಂದು 12 ಅಥವಾ 10ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು ಅಥವಾ ಓದ್ತಾ ಇರಬೇಕಾಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟಲ್ಲಿ. ನೆಕ್ಸ್ಟು ಏನು ಇರಬೇಕು ಅಂದರೆ ನಿಮ್ಮ ಲಾಸ್ಟ್ ಅಕಾಡೆಮಿಕ್ ಇಯರ್ ಮಾರ್ಕ್ಸ್ ಬಂದು 60% ಜಾಸ್ತಿ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಎಲಿಜಿಬಿಲಿಟಿ ಬಂತು ನೋಡೋದಾದರೆ ನಿಮ್ಮ ಫ್ಯಾಮಿಲಿ ಆ್ಯನ್ಯಲ್ ಇನ್ಕಮ್ ಏನಿದೆ 2.5 lakh ಅದು ಕಡಿಮೆ ಇರಬೇಕಾಗತ್ತೆ. ಇನ್ನು ಇದಕ್ಕೆ ಯಾರು ಎಲಿಜಿಬಿಲಿಟಿ ಇಲ್ಲ ಅಂದರೆ ಯಾರು ಟಾಟಾ ಕ್ಯಾಪಿಟಲ್ ಅಂಡರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಅದನ್ನು ಬಿಟ್ಟರೆ ಅವರು ಮಸ್ಟ್ ಆ್ಯಂಡ್ ಶುಡ್ ಬಿ ಇಂಡಿಯನ್ ಸಿಟಿಸನ್ ಆಗಿದ್ದರೆ ಮಾತ್ರ ಇದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಯಾರಿಗೆ ಈ ಅಮೌಂಟ್ ಬರುತ್ತೆ ನೋಡೋದಾದ್ರೆ ಬೆನಿಫಿಟ್ಸ್ ನೋಡೋದಾದರೆ ಎಷ್ಟು ಬರುತ್ತೆ ಅಂದರೆ ಅಪ್ ಟು 80% ಆಫ್ ಯುವರ್ ಫೀಸ್ ಪೇಡ್ ಬೈ ದ ಲೆಸ್ಟೆಸ್ಟ್ ಸ್ಟೂಡೆಂಟ್. ಅಂದರೆ ನೀವು ಏನು ಕಾಲೇಜ್ ಫೀಸನ್ನು ಪೇ ಮಾಡಿರ್ತೀರ 80% ಅದನ್ನು ರೀಫಂಡನ್ನು ಮಾಡ್ತಾರೆ. ಅಪ್ ಟು ಅಂದರೆ 10,000 to 12,000. ಇನ್ನು 10,000 ಅಂತ ಬಂದರೆ ಇದು PUC ವಿದ್ಯಾರ್ಥಿಗಳಿಗೆ, ಇನ್ನು 12,000 ಬಂದರೆ ಗ್ರಾಜ್ಯುಯೇಷನ್ ಮತ್ತು ಅಂಡರ್ ಗ್ರಾಜ್ಯುಯೇಷನ್ ವಿದ್ಯಾರ್ಥಿಗಳಿಗೆ. ಇನ್ನು ಏನೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇದೆ ಅನ್ನೋದಾದರೆ ಇಲ್ಲಿ ನಿಮಗೆ ಫೋಟೋ ಐಡೆಂಟಿಟಿಗೋಸ್ಕರ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಮತ್ತು ಪಾಸ್ಪೋರ್ಟ್ ಸೈಜ್ ಇರಬೇಕಾಗತ್ತೆ ಮತ್ತು ಇನ್ಕಮ್ ಪ್ರೂಫ್ ಏನು ಅಂದರೆ ನೀವೇನು ಅಪ್ಲೈಯನ್ನು ಮಾಡಲಿಕ್ಕೆ ನಿಮ್ಮದೇನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನು ನೀವು ಕರೆಂಟ್ಲಿ ಯಾವ ಕೋರ್ಸಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಅಂತ ಅದಕ್ಕೆ ನಿಮ್ಮ ಹತ್ರ ಒಂದು ಫೀ ರೆಸಿಪ್ಟ್ ಇರಬೇಕಾಗತ್ತೆ. ನಿಮ್ಮ ಹತ್ರ ಫೀ ರೆಸಿಪ್ಟ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಇವಾಗ ಇಫ್ ಇನ್ ಕೇಸ್ ನೀವು 12th ಓದ್ತಾ ಇದ್ದೀರಾ ಅಂದರೆ ನೀವು 12th ಅಡ್ಮಿಷನ್ ಫೀಸ್ ಪೇ ಮಾಡಿರೋದು ಅಥವಾ ಡೊನೇಷನ್ ಫೀ ಪೇ ಮಾಡಿರೋದು ನಿಮ್ಮ ಹತ್ರ ಪ್ರೂಫ್ ಇರಬೇಕಾಗತ್ತೆ, ನಿಮ್ಮ ಫೀ ರೆಸಿಪ್ಟ್ ಇರಬೇಕಾಗತ್ತೆ. ಇನ್ನು ನೆಕ್ಸ್ಟು ನೀವು ಗ್ರ್ಯಾಜುಯೇಷನ್ ಮಾಡ್ತಾಯಿದ್ರೆ, ಅಂಡರ್ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ರೆ ಅಥವಾ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡ್ತಾಯಿದ್ರೆ ನೀವು ಡಿಪ್ಲೊಮಾ ಮಾಡ್ತಾ ಇರೋದಕ್ಕೆ ಪ್ರೂಫ್ ಇರಬೇಕಾಗತ್ತೆ. ಈ ಕರೆಂಟ್ಲಿ ಇಯರ್ ಏನು ಓದ್ತಾ ಇದ್ದೀರಾ ಅದಕ್ಕೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಅಥವಾ ಅಡ್ಮಿಷನ್ ಆಗಿರ್ತಕ್ಕಂತಹ ಫೀ ರೆಸಿಪ್ಟ್ ನಿಮಗೆ ಪ್ರೂಫ್ ಬೇಕಾಗುತ್ತೆ. ಇನ್ನು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಅಥವಾ ಕ್ಯಾನ್ಸಲ್ಡ್ ಚೆಕ್. ಆಲ್ಮೋಸ್ಟು ಇವಾಗ PUC ಆಗಿರ್ಬೋದು 12th ವಿದ್ಯಾರ್ಥಿಗಳಿಗೆ ಅದು ಚೆಕ್ ಇರಲ್ಲ. ಸೊ ನೀವು ಬ್ಯಾಂಕ್ ಡೀಟೇಲ್ಸನ್ನೇ ಅಪ್ಲೈನ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಆಲ್ರೆಡಿ 18 years ಆಗಿದೆ, ಚೆಕ್ ಇದೆ ಅಂದರೆ ಒನ್ಸ್ ಬೇಕಾದ್ರೆ ನೀವು ಚೆಕ್ಕನ್ನು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಮೇಯ್ನಾಗಿ ನಿಮಗೆ ಮಾರ್ಕ್ಸ್ ಕಾರ್ಡು ಇರಬೇಕಾಗತ್ತೆ. ನೀವೇನು ಕರೆಂಟ್ಲಿ ಅಥವಾ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಮಾತ್ರ ಇದರಲ್ಲಿ ನೀವು ಅಪ್ಲೈನ ಮಾಡೋಕ್ಕಾಗತ್ತೆ. ಮತ್ತು ಇನ್ನು ನಿಮ್ಮದು ಏನಾದರೂ ಇಫ್ ಇನ್ ಕೇಸ್ ಅಲ್ಲಿ ಕೇಳ್ತು ಅಂದರೆ ಡಿಸಬಿಲಿಟಿ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲೈಕಬಲ್ ಅಂದರೆ ನಿಮ್ಗೆ ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ಅದನ್ನು ಎಂಟರ್ ಮಾಡಿ ಅಪ್ಲೈನ ಮಾಡ್ಬೋದು. ಇದು ಬಂದು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಇದು ಬಂದು ಇನ್ನು ಲಾಸ್ಟ್ ಡೇಟ್ ಯಾವಾಗ ಅಂತ ಬಂದು ನೋಡೋದಾದರೆ ಇವಾಗ 15 ಸೆಪ್ಟೆಂಬರ್ ನಿಮಗಿದು ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಗ್ರ್ಯಾಜುಯೇಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಂದರೆ BA BCom BSc ಈ ಥರ ವಿದ್ಯಾರ್ಥಿಗಳಿಗೂ ಸೇಮ್ ಬೆನಿಫಿಟ್ಸ್ ಅಪ್ಲಿಕಬಲ್ ಆಗುತ್ತೆ. ನೀವು ಕೂಡ ಸೇಮ್ ಆಗಿ ಅಪ್ಲೈನ ಮಾಡಬೇಕು. ನಿಮ್ಮ ಹತ್ರ ಕೂಡ ಸೇಮ್ ಆಗಿ ಪ್ರೂಫ್ಗಳು ಇರಬೇಕಾಗುತ್ತೆ. ಏನು PUC ವಿದ್ಯಾರ್ಥಿಗಳಿಗೆ ಸೇಮ್ ಪ್ರೂಫ್ ಇತ್ತು ಅದೇ ಥರ ನೀವು ಕೂಡ ಸೇಮ್ ಪ್ರೂಫ್ ಇದ್ದರೆ ನೀವು ಇದಕ್ಕೆ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ವೆಬ್ಸೈಟಿಗೆ ಬರುತ್ತೆ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಾಗಿನ್ ಕೇಳುತ್ತೆ, ನೀವು ಲಾಗಿನ್ ಮಾಡಿ ಅಪ್ಲೈನ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ ವಿಡಿಯೋ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಅಪ್ಲೈನ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ಸಿಗೋಣ. ಧನ್ಯವಾದಗಳು.